Yeah, this is what we had learned in the previous class. Sulfur alli allotropic forms iರ್ತವೆ, ಅವು ಯಾವ ತರ ಇರುತ್ತೆ. Then we learned about the structures of them, ಯಾವ ತರ ಇರುತ್ತೆ ಅಂತ. One is the puckered structure and the other one is chain structure. ಯಾವ ತರ ಇದೆ ಅಂತ ನೋಡಿದ್ವಿ, ಹೌದಾ? So in this class we are going to start with sulfur dioxide, okay na? Which is the topic of today's class, sulfur dioxide. Okay. So sulfur dioxide ಅಂದ್ರೆ ಯಾವ ತರ ಫಾರ್ಮುಲಾ ಬರುತ್ತೆ, ಕೆಮಿಕಲ್ ಫಾರ್ಮುಲಾ ಏನಿರ್ಬೋದು, ಯಾರಾದ್ರೂ ಹೇಳ್ಬೋದಾ? Which is a very simple one. What is the chemical formula of sulfur dioxide? ಏನಪ್ಪ sulfur dioxide in a chemical formula? Yeah, very good. It is nothing but SO2, ಹೌದಾ? Sulfur dioxide ಅಂದ್ರೆ ಏನಂತ ಹೇಳ್ತೀವಿ ನಾವು? SO2. So this is sulfur dioxide. Now before we talk about the properties of sulfur dioxide, let us just see what are the methods of preparation. ಯಾವ ತರ ನಾವು sulfur dioxide ಅನ್ನ prepare ಮಾಡಬಹುದು ಅಂತ. Okay na? So if I have to talk about the methods of preparation, okay na? Methods ಈಗ ನಾವು ಮಾತಾಡಬೇಕು ಅಂದ್ರೆ preparation ದು, the first one what I can talk about is laboratory method. Lab ಅಲ್ಲಿ small scale ಅಲ್ಲಿ ಯಾವ ತರ ನಾವು prepare ಮಾಡಬಹುದು. ಈಗ suppose I need a little amount of sulfur dioxide, ನಾನು ಯಾವ ತರ prepare ಮಾಡಬಹುದು ಅಂದ್ರೆ a very simple one, okay? A very simple one which I can talk about is just by burning sulfur. Sulfur ಅನ್ನ ನಾನು ಏನಾದ್ರೂ ಏರಿನ, that is in the presence of oxygen, burn ಮಾಡಿದ್ರೆ ನನಗೆ ಏನು ಸಿಗುತ್ತೆ? Sulfur dioxide is produced. How is it? The first one is by burning sulfur in the presence of oxygen. ಏನು ಸಿಗುತ್ತೆ ನನಗೆ? Sulfur dioxide ಸಿಗುತ್ತೆ. Okay na? Now if second one ಮಾತಾಡಬೇಕು ಅಂದ್ರೆ, okay na? The second one for the preparation of sulfur is by treating it. Sulfite ಅಂತ ಇರುತ್ತೆ, ಹೌದಾ? Sulfite ore ಅನ್ನ ಏನಾದ್ರೂ ನಾನು if I treat it, okay na? If I treat the sulfite ore with dilute sulfuric acid ಜೊತೆ ಟ್ರೀಟ್ ಮಾಡಿದ್ರೆ ನನಗೆ ಏನು ಸಿಗುತ್ತೆ? Sulfur dioxide. ಈಗ ಸಲ್ಫೈಟ್ ಅಂದ್ರೆ ಏನು? See, if I take Na2SO3, ಇದ್ರಲ್ಲಿ ಏನಂತ ಹೇಳ್ತೀವಿ? ಇದನ್ನ ಸೋಡಿಯಂ ಸಲ್ಫೈಟ್ ಅಂತ ಹೇಳ್ತೀವಿ. ಈ SO3 ಏನ್ ಫಾರ್ಮ್ ಇದೆಯೋ ಅದನ್ನ ನಾನು ಏನಂತ ಹೇಳ್ತೀನಿ? ಸಲ್ಫೈಟ್ ಅಂತ ಹೇಳ್ತೀನಿ, ಓಕೆನಾ? ಸೊ ಅದನ್ನ ಆಕ್ಸಿಡೇಷನ್ ಸ್ಟೇಟ್ ವೈಸ್ ಬರೆದ್ರೆ ಹೇಗಾಗುತ್ತೆ? SO3 Na ಅಲ್ಲಿ ಎಷ್ಟು ಮಾಲಿಕ್ಯೂಲ್ಸ್ ಇದೆ? 2. ಸೊ ಇದನ್ನಾಗುತ್ತೆ 2-, ಓಕೆನಾ? 2-. ಸೊ ಇದನ್ನ ನಾವೇನಂತ ಹೇಳ್ತೀವಿ? ಸಲ್ಫೈಟ್ ಅಂತ ಹೇಳ್ತೀವಿ. ಸೊ ಇಟ್ ಇಸ್ ರಿಯಾಕ್ಟಿಂಗ್ ವಿತ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್. ಸೊ ಸಲ್ಫ್ಯೂರಿಕ್ ಆಸಿಡ್ ಅಲ್ಲಿ ಎಷ್ಟು ಪ್ರೋಟಾನ್ಸ್ ಇದಾವೆ? ಇಲ್ಲಿ 2 ಹೈಡ್ರೋಜನ್ ಇದೆ ಅಂದ್ರೆ 2 protons, ಹೌದಾ? 2H+. ಸೊ ಈ ಎರಡು ಕಂಬೈನ್ ಅಂದ್ರೆ ನನಗೆ ಏನ್ ಸಿಗುತ್ತಪ್ಪ? ಐ ಆಮ್ ಗೋಯಿಂಗ್ ಟು ಗೆಟ್ ಸಲ್ಫರ್ ಡೈಆಕ್ಸೈಡ್ ಅಲಾಂಗ್ ವಿತ್ ದ ರಿಲೀಸ್ ಆಫ್ ವಾಟರ್ ಮಾಲಿಕ್ಯೂಲ್. ಸೊ ದಿಸ್ ಇಸ್ ದ ನೆಕ್ಸ್ಟ್ ಪ್ರಿಪರೇಷನ್ ಮೆಥಡ್. ಸಲ್ಫರ್ ಡೈಆಕ್ಸೈಡ್ ಇದೆಲ್ಲ ಪ್ರಿಪೇರ್ ಮಾಡ್ಲಿಕ್ಕೆ ಇದು ಇನ್ನೊಂದು ಮೆಥಡ್. ಸೊ ಇವೇನಿದೆ ಅಂದ್ರೆ ಸಣ್ಣ ಸಣ್ಣ ಸ್ಕೇಲ್ ಅಲ್ಲಿ ನಮಗೆ ಲೈಟ್ ಆಗಿ ಬೇಕು ಅಂದ್ರೆ ಇದನ್ನ ಪ್ರಿಪೇರ್ ಮಾಡಬಹುದು, ಓಕೆನಾ? ಸಲ್ಫರ್ ಡೈಆಕ್ಸೈಡ್ ಅನ್ನ ಪ್ರಿಪೇರ್ ಮಾಡಬಹುದು. ಈಗ ಹೆವಿ ಆಗಿ ಬೇಜಾನ್ ಬೇಕು ಅಂದ್ರೆ ಯಾವ ತರ ಪ್ರಿಪೇರ್ ಮಾಡೋದು? ದಟ್ ಇಸ್ ಇಂಡಸ್ಟ್ರಿಯಲ್ ಸ್ಕೇಲ್ ಅಲ್ಲಿ ಯಾವ ತರ ಪ್ರಿಪೇರ್ ಮಾಡ್ತೀವಿ ನಾವು ಅಂತ ನೋಡೋಣ, ಓಕೆನಾ? ಸೊ ಯೂಶಲಿ ಇನ್ ಇಂಡಸ್ಟ್ರೀಸ್, ಓಕೆನಾ, ಇಂಡಸ್ಟ್ರಿಯಲ್ ಸ್ಕೇಲ್ ಅಲ್ಲಿ ನಾನು ಏನಾದ್ರೂ ಇದನ್ನ ಪ್ರಿಪೇರ್ ಮಾಡ್ಬೇಕು ಅಂದ್ರೆ ಹೌ ಡು ಐ ಡೂ ಇಟ್? ಐ ಡೂ ಇಟ್ ಬೈ ರೋಸ್ಟಿಂಗ್ ಮೆಥಡ್. ಬೈ ಪ್ರಾಡಕ್ಟ್ ಆಫ್ ರೋಸ್ಟಿಂಗ್ ಅಂದ್ರೆ ಸಿ ಐ ಮೈಟ್ ಡೂ ಬೈ ಬರ್ನಿಂಗ್ ದ ಐರನ್ ಪೈರೈಟ್ಸ್, ಅಂದ್ರೆ ಯಾವ್ದಾದ್ರು ಒಂದು ಸಲ್ಫೈಡ್ ಓರ್ ಅನ್ನ ಬರ್ನ್ ಮಾಡೋದು, ಓಕೆನಾ? ಇಟ್ ಮೈಟ್ ಬಿ ಎನಿಥಿಂಗ್. ಮೇ ಬಿ ಐ ಟೇಕ್ ಫೆರಸ್ ಸಲ್ಫೈಡ್, ಓಕೆನಾ? ಫೆರಸ್ ಸಲ್ಫೈಡ್ ಅಂದ್ರೆ ಏನು? FeS2. ಅದನ್ನ ನಾನು ಆಕ್ಸಿಜನ್ ಜೊತೆ ಬರ್ನ್ ಮಾಡಿದೆ ಅಂತ ಅನ್ಕೊಳ್ಳಿ, ನನಗೇನ್ ಸಿಗುತ್ತೆ? ಫೆರ್ರಿಕ್ ಆಕ್ಸೈಡ್ ಅಲಾಂಗ್ ವಿತ್ ದ ರಿಲೀಸ್ ಆಫ್ ಸಲ್ಫರ್ ಡೈಆಕ್ಸೈಡ್, ಓಕೆನಾ? ಯಾವ ತರ? ಬೈ ಬರ್ನಿಂಗ್ ಎನಿ ಆಫ್ ದಿ ಸಲ್ಫೈಡ್ ಓರ್ಸ್, ಬೈ ಪ್ರಾಡಕ್ಟ್ ಆಗಿ ನನಗೆ ಏನ್ ಸಿಗುತ್ತಪ್ಪ? ಬೈ ಪ್ರಾಡಕ್ಟ್ ಆಗಿ ನನಗೆ ಏನ್ ಸಿಗುತ್ತೆ? ಸಲ್ಫರ್ ಡೈಆಕ್ಸೈಡ್. ಸೊ ಈಗ ಈ ರಿಯಾಕ್ಷನ್ ಅನ್ನ ಬ್ಯಾಲೆನ್ಸ್ ಮಾಡ್ಬೇಕು ಅಂದ್ರೆ ವಾಟ್ ಐ ಹ್ಯಾವ್ ಟು ಡೂ? ಸಿ, ಅಯರ್ನ್ 1 ಇದೆ, ಇಲ್ಲಿ ಅಯರ್ನ್ 2 ಇದೆ, ಇಲ್ಲಿ ಹಾಕಿ 2 ಹಾಕಿದ್ರ 2 ಹಾಕಿದ ತಕ್ಷಣ ಏನಾಯ್ತು? ಇಲ್ಲಿ Fe2 ಆಯ್ತು, ದಿಸ್ ಹ್ಯಾಸ್ ಬಿಕಮ್ 2. ನಾವು ಟೋಟಲ್ ಸಲ್ಫರ್ ಎಷ್ಟಾಯ್ತು? ಸಲ್ಫರ್ ಬಿಕೇಮ್ 4. ಸೊ ಇಲ್ಲಿ 4 ಹಾಕಿ. ಓಕೆ, ನಾವು ಆಕ್ಸಿಜನ್ ಎಷ್ಟಾಯ್ತು? 4 × 2 is 8, 8 + 3 11. ಇದನ್ನ ಬ್ಯಾಲೆನ್ಸ್ ಮಾಡ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು? ಇದರ್ ಐ ಕ್ಯಾನ್, ಸೊ ಇದನ್ನ ನಾನು ಈಗ ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ಇದರ್ ಐ ಕ್ಯಾನ್ ರೈಟ್ 11/2, ಓಕೆನಾ? 11/2 ಅಂತ ಬರೆದ್ರೆ ಏನಾಗುತ್ತೆ? 11 ಆಕ್ಸಿಜನ್ ಆಗುತ್ತೆ. ಇಫ್ ನಾಟ್, ಯು ಡು ನಾಟ್ ಫಾರ್ಮ್, ಈ ರೇಷಿಯೋ ಫಾರ್ಮ್ ಅಲ್ಲಿ ಬೇಡ ಅಂದ್ರೆ ಏನ್ ಮಾಡ್ಬೇಕು? ಈ ಡಿನಾಮಿನೇಟರ್ ಇಂದ ಎಲ್ಲಾ ನಾಮಿನೇಟರ್ ಮಲ್ಟಿಪ್ಲೈ ಮಾಡ್ಬೇಕು, ರೈಟ್? ಸೊ ಐ ಜಸ್ಟ್ ಮಲ್ಟಿಪ್ಲೈ ಎವ್ರಿಥಿಂಗ್ ಬೈ 2. ಇದು ಸೊ ದಟ್ ಓಕೆ, ಇಲ್ಲಿ 2 × 2 ಮಾಡಿದ್ರೆ ಎಷ್ಟಾಗುತ್ತೆ? 2 × 2 ಅಂದ್ರೆ 4. ಇಲ್ಲಿ 2 ಕ್ಯಾನ್ಸಲ್ ಆಗುತ್ತಾ? 5 ಹೋಯ್ತು. ನೆಕ್ಸ್ಟ್ ಇಲ್ಲಿ 2 ಹಾಕಿದ್ರೆ ಎಷ್ಟಾಯ್ತು? 2 ಆಯ್ತು. And then here 4 × 2 is 8. So the reaction is balanced. So this is the way how we are going to balance the reaction. ಅರ್ಥ ಆಯ್ತಾ? Preparatory method of sulfur dioxide. Are we clear with this? Preparatory method of sulfur dioxide. Clear? Industrial method, laboratory method, ಎರಡು clear? Okay. ಹಾಗಾದ್ರೆ ಮುಂದೋಗ್ಲಾ? Okay, thank you.
ಓಕೆ ನಾವು ನೆಕ್ಸ್ಟ್ ಮೆಥಡ್ ಆಫ್ ಪ್ರಿಪರೇಷನ್ ಆದ್ಮೇಲೆ ನನಗೆ ಇರೋದೇನು ಅಂದ್ರೆ ಪ್ರಾಪರ್ಟೀಸ್, ಕೆಲವೊಂದು ಪ್ರಾಪರ್ಟೀಸ್ ನೋಡುವ. ನನ್ನ ಸಲ್ಫರ್ ಡೈಆಕ್ಸೈಡ್ ಯಾವ ತರ ಬಿಹೇವ್ ಮಾಡುತ್ತೆ, ಅದ್ರದ್ದು ಪ್ರಾಪರ್ಟಿ ನೇಚರ್ ಯಾವ ತರ ಇರುತ್ತೆ ಅಂತ ನೋಡೋಣ. ಓಕೆನಾ, ಐ ಜಸ್ಟ್ ಟೀಚ್ ಯು ಸಮ್ ಬೇಸಿಕ್ ಪ್ರಾಪರ್ಟೀಸ್. ಓಕೆ, ಫಸ್ಟ್ ಪ್ರಾಪರ್ಟಿ ಯಾವಾಗ್ಲೂ ನೆನ್ಪಿಟ್ಕೊಬೇಕಾಗಿರೋದು, ಇಟ್ ಈಸ್ ಕಲರ್ಲೆಸ್. ಓಕೆನಾ, ನನ್ನ ಸಲ್ಫರ್ ಡೈಆಕ್ಸೈಡ್ ಏನಿದೆಯೋ ಇಟ್ ಈಸ್ ಅ ಕಲರ್ಲೆಸ್ ಗ್ಯಾಸ್. ಯಾವ ತರ ಇದೆ, ಇಟ್ ಈಸ್ ಕಲರ್ಲೆಸ್ ಅಂಡ್ ಪಂಜೆಂಟ್ ಓಡರ್ ಇರುತ್ತೆ ಅದಕ್ಕೆ. ಓಕೆನಾ, ಯಾವ ತರ ಅಮೋನಿಯಾ ಪಂಜೆಂಟ್ ಡೈರೆಕ್ಟ್ ತಲೆ ಒಳಗೆ ಕ್ವಿಕ್ ನಂಗೆ ನಿಲ್ಲುತ್ತಲ್ಲ, ಹಂಗೆ ಇದು ಕೂಡ ಸಖತ್ತು ಪಂಜೆಂಟ್ ಆಗಿರುತ್ತೆ ನೇಚರ್. ಓಕೆನಾ, ಹೌ ಇಸ್ ಇಟ್, ಇಟ್ ಇಸ್ ಪಂಜೆಂಟ್ ಸ್ಮೆಲ್ಲಿಂಗ್. ಓಕೆನಾ, ಸಲ್ಫರ್ ಡೈಆಕ್ಸೈಡ್ ನ ಸೆಕೆಂಡ್ ಪ್ರಾಪರ್ಟಿ ಇದು. ಓಕೆನಾ, ನೆಕ್ಸ್ಟ್ ಥರ್ಡ್ ಪ್ರಾಪರ್ಟಿ ಇಸ್ ಇಟ್ ಇಸ್ ಹೈಲಿ ಸಾಲ್ಯುಬಲ್ ಇನ್ ವಾಟರ್. ಹೌ ಇಸ್ ಇಟ್, ಇಟ್ ಇಸ್ ಹೈಲಿ soluble in water. ಓಕೆನಾ, ಯಾವ ತರ ಇದೆ, ಇಟ್ ಇಸ್ ಹೈಲಿ ಸಾಲ್ಯುಬಲ್ ಇನ್ ವಾಟರ್ ಅಂಡ್ ಇಟ್ ಲಿಕ್ವಿಫೈಸ್. ಎಲ್ಲಿ ಲಿಕ್ವಿಫೈ ಆಗುತ್ತೆ, ಅಟ್ ರೂಮ್ ಟೆಂಪರೇಚರ್. ಓಕೆನಾ, ರೂಮ್ ಟೆಂಪರೇಚರ್ ಅಲ್ಲಿ ಇದು ಲಿಕ್ವಿಫೈ ಆಗುವಂತ ಪ್ರಾಪರ್ಟಿ ಇರುತ್ತೆ, ಅರೌಂಡ್ ಮೇ ಬಿ 2 atmospheric pressure. ಓಕೆನಾ, ಇವು ಬೇಸಿಕ್ ಪ್ರಾಪರ್ಟೀಸ್. ಒಂದೇನೋ ಇವು ಕಲರ್ಲೆಸ್, ಇನ್ನೊಂದೇನೋ ಪಂಜೆಂಟ್ ಸ್ಮೆಲ್ಲಿಂಗ್, ಅಂಡ್ ದ ಅದರ್ ಒನ್ ಇಸ್ ಇಟ್ ಇಸ್ ಹೈಲಿ ಸಾಲ್ಯುಬಲ್ ವೇರ್ ಇನ್ ವಾಟರ್. ಓಕೆನಾ, ಸೊ ದಿಸ್ ಥಿಂಗ್ ಯು ಹ್ಯಾವ್ ಟು ನೋ. ಓಕೆ, ನೌ ನೆಕ್ಸ್ಟ್ ಯಾವ ತರ ರಿಯಾಕ್ಷನ್ಸ್ ಇದೆ ಅಂತ ನೋಡ್ತಾ ಬರೋ. ಓಕೆನಾ, ವಾಟ್ ಆರ್ ದ ರಿಯಾಕ್ಷನ್ಸ್ ವಿಚ್ ವಿ ಹ್ಯಾವ್ ಅಂತ. ಸಿ, ವೆನ್ ಮೈ ಸಲ್ಫರ್ ಡೈಆಕ್ಸೈಡ್, ಈಗ ನಾನು ಹೇಳಿದ್ನ ಇಲ್ಲಿ ಸಾಲ್ಯುಬಲ್ ಇನ್ ವಾಟರ್, ವಾಟ್ ಡಸ್ ಇಟ್ ಪ್ರೊಡ್ಯೂಸ್? ವೆನ್ಎವರ್ ಮೈ ಸಲ್ಫರ್ ಡೈಆಕ್ಸೈಡ್ ರಿಯಾಕ್ಟ್ಸ್ ವಿತ್ ವಾಟರ್, ಇಟ್ ಪ್ರೊಡ್ಯೂಸಸ್ ಸಲ್ಫ್ಯೂರಸ್ ಆಸಿಡ್ H2SO3. ಅದಕ್ಕೆ ಇದನ್ನ ಏನಂತ ಕರೀತಾರೆ ಗೊತ್ತಾ? ಇಟ್ ಈಸ್ ನೋನ್ ಆಸ್ ಆಸಿಡ್ ಅನ್ಹೈಡ್ರೈಡ್. ಏನಂತ ಕರಿತೀವಿ ಇದನ್ನ ನಾವು? ಆಸಿಡ್ ಅನ್ಹೈಡ್ರೈಡ್ ಆಫ್ ವಾಟ್? ಆಫ್ ಸಲ್ಫ್ಯೂರಸ್ ಆಸಿಡ್ ಅಂತ ಕರಿತೀವಿ. Okay, what is it known as? Acid anhydride of sulfurous acid. Why? Because when it reacts with water, it produces sulfurous acid. ಅದಕ್ಕೋಸ್ಕರ ನಾವು ಏನ್ ಮಾಡ್ತೀವಿ, ಇದನ್ನ ಆಸಿಡ್ ಅನ್ಹೈಡ್ರೈಡ್ ಆಫ್ ಸಲ್ಫ್ಯೂರಸ್ ಆಸಿಡ್ ಅಂತ ಹೇಳ್ತೀವಿ. ಇದು ಫಸ್ಟ್ ರಿಯಾಕ್ಷನ್. ನೆಕ್ಸ್ಟ್ ಸೆಕೆಂಡ್ ರಿಯಾಕ್ಷನ್ ಯಾವುದು ಅಂತ ನೋಡೋಣ. ಸಿ, whenever my sulfur dioxide reacts with sodium hydroxide. ಓಕೆನಾ, ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ಕಂಬೈನ್ ಆದ್ರೆ ಅದು ಏನನ್ನ ಪ್ರೊಡ್ಯೂಸ್ ಮಾಡುತ್ತಪ್ಪ? ಓಕೆ, ಇಟ್ ಪ್ರೊಡ್ಯೂಸಸ್ ಸೋಡಿಯಂ ಸಲ್ಫೈಟ್. ಅವಾಗಷ್ಟೇ ಹೇಳಿದ್ನಲ್ವಾ ಸಲ್ಫೈಟ್ ಅಂತ, ಅಲಾಂಗ್ ವಿತ್ ದ ರಿಲೀಸ್ ಆಫ್ ವಾಟರ್. ಓಕೆನಾ, ವೆನ್ಎವರ್ ಮೈ ಸಲ್ಫರ್ ಡೈಆಕ್ಸೈಡ್ ರಿಯಾಕ್ಟ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್, ಅದು ಏನನ್ನ ಪ್ರೊಡ್ಯೂಸ್ ಮಾಡುತ್ತೆ? ಇಟ್ ಪ್ರೊಡ್ಯೂಸಸ್ ಸೋಡಿಯಂ ಸಲ್ಫೈಟ್. ಓಕೆನಾ, ಅಂಡ್ ವಾಟ್ ಹ್ಯಾಪನ್ಸ್, ಮತ್ತೆ ಇದೇನ್ ಮಾಡುತ್ತೆ, ಆ ಸಲ್ಫರ್ ಡೈಆಕ್ಸೈಡ್ ಅದೇ ಸೋಡಿಯಂ ಸಲ್ಫೈಡ್ ಜೊತೆ ಕಂಟಿನ್ಯೂ ರಿಯಾಕ್ಷನ್ ಮಾಡುತ್ತೆ. ಓಕೆನಾ, ವಾಟ್ ಹ್ಯಾಪನ್ಸ್ ವೆನ್ ಇಟ್ ಅಗೇನ್ ಕಂಬೈನ್ಸ್ ವಿತ್ ಇನ್ ದ ಪ್ರೆಸೆನ್ಸ್ ಆಫ್ ವಾಟರ್, ವಿ ಗೆಟ್ ಸಮಥಿಂಗ್ ನೋನ್ ಆಸ್ ಸೋಡಿಯಂ ಬೈಸಲ್ಫೇಟ್ ಅಥವಾ ಸೋಡಿಯಂ ಹೈಡ್ರೋಜನ್ ಸಲ್ಫೇಟ್ ಸಿಗುತ್ತೆ. ಓಕೆನಾ, ಕಂಟಿನ್ಯೂಸ್ ರಿಯಾಕ್ಷನ್ ಆದಾಗ ಈ ತರ ನನಗೆ ರಿಯಾಕ್ಷನ್ ಸಿಗುತ್ತೆ. ಸೊ ಓಕೆ, ದಿಸ್ ವಾಸ್ ದ ಸೆಕೆಂಡ್ ರಿಯಾಕ್ಷನ್. ನಾವು ಥರ್ಡ್ ಒನ್, ಸಪೋಸ್ ಮೈ ಸಲ್ಫರ್ ಡೈಆಕ್ಸೈಡ್ ರಿಯಾಕ್ಟ್ಸ್ ವಿತ್ ಕ್ಲೋರಿನ್. ಓಕೆನಾ, ಕ್ಲೋರಿನ್ ಜೊತೆ ರಿಯಾಕ್ಟ್ ಮಾಡುತ್ತೆ in the presence of charcoal. What do I get? When sulfur dioxide reacts with chlorine in the presence of charcoal as a catalyst, ನನಗೆ ಏನ್ ಸಿಗುತ್ತೆ? SO2Cl2. ಇದನ್ನ ಏನಂತ ಹೇಳ್ತೀವಿ ನಾವು? ಸಲ್ಫ್ಯೂರಿಲ್ ಕ್ಲೋರೈಡ್ ಅಂತ ಹೇಳ್ತೀವಿ. ವಾಟ್ ಇಸ್ ದಿಸ್ ನೋನ್ ಎಸ್? SOCl2 ಅಂದ್ರೆ ಥಯೋನಿಲ್ ಕ್ಲೋರೈಡ್, SO2Cl2 ಅಂದ್ರೆ ಏನಪ್ಪಾ? ಸಲ್ಫ್ಯೂರಿಲ್ ಕ್ಲೋರೈಡ್. ಓಕೆನಾ, ಸೊ ದಿಸ್ ಇಸ್ ದ ಮೆಥಡ್ ಆಫ್ ಪ್ರಿಪರೇಷನ್. ಏನಂತ ಹೇಳ್ತೀವಿ? ಸಲ್ಫ್ಯೂರಿಲ್ ಕ್ಲೋರೈಡ್ ಅಂತ ಹೇಳ್ತೀವಿ. ಓಕೆನಾ, ಇದು ಥರ್ಡ್ ರಿಯಾಕ್ಷನ್. Just give me a moment. Let's see if somebody has some doubt. Okay, so idu bandu third reaction. Okay na, now moving on to one more reaction. Okay na, fourth one, that is when my sulfur dioxide reacts with oxygen. Okay na, oxygen jothe combine andre in the presence of vanadium pentoxide as a catalyst. Okay na, oxygen jothe enadru na sulfur dioxide react andre enagutte? What do I get? That is sulfur trioxide. What is happening? Nana sulfur dioxide, it is combined with oxygen in the presence of vanadium pentoxide to give what? Sulfur trioxide. Okay na. Okay, now moving on to the important reaction. Okay na, idu nimige tumba important barಕೊಳ್ಳಿ. ಎಷ್ಟು ಸ್ಟಾರ್ಸ್ ಹಾಕೊಳ್ತೀರಾ ಅಷ್ಟು ಸ್ಟಾರ್ಸ್ ಹಾಕೊಳ್ಳಿ. This is important. Okay na, so this property of sulfur dioxide is very important. That is when sulfur dioxide combines with water, moisture in the present. Okay na, moist sulfur dioxide ಏನಿದೆಯೋ, that is sulfur dioxide which is in the presence of water. Okay na, how it behaves. Okay na, it behaves
as a strong reducing agent. ಯಾವ ತರ ಬಿಹೇವ್ ಮಾಡ್ತಾ ಇದೆ moist sulfur dioxide, it behaves as a strong reducing agent. reducing agent ಇನ ಪ್ರಾಪರ್ಟಿ ಏನು, ತಾನು ಆಕ್ಸಿಡೈಸ್ ಆಗ್ಬಿಟ್ಟು ಉಳಿದಿರೋದನ್ನ ರೆಡ್ಯೂಸ್ ಮಾಡೋದು, ಅದಕ್ಕೆ ನಾವೇನಂತ ಹೇಳ್ತೀವಿ ರೆಡ್ಯೂಸಿಂಗ್ ಏಜೆಂಟ್ ಅಂತ ಹೇಳ್ತೀವಿ. ಸಿ ಏನಾಗುತ್ತೆ ಅಂದ್ರೆ ವೆನ್ಎವರ್ ದೇರ್ ಇಸ್ ರಿಯಾಕ್ಷನ್ ವಿತ್ ವಾಟರ್, ಈ ಸಲ್ಫರ್ ಡೈಆಕ್ಸೈಡ್ ಏನ್ ಮಾಡುತ್ತೆ ಗೊತ್ತಾ, ಇಟ್ ಪ್ರೊಡ್ಯೂಸಸ್ ಸಲ್ಫ್ಯೂರಿಕ್ ಆಸಿಡ್ ಅಲಾಂಗ್ ವಿತ್ ನೇಸೆಂಟ್ ಹೈಡ್ರೋಜನ್. ಅಂದ್ರೆ ಈ ನೇಸೆಂಟ್ ಹೈಡ್ರೋಜನ್ ಏನ್ ಮಾಡುತ್ತೆ, ಹೈಡ್ರೋಜನ್ ಆಡ್ ಮಾಡುತ್ತೆ. ಓಕೆನಾ, ಇಟ್ ಆಡ್ಸ್ ಇಟ್ ಸೆಲ್ಫ್ ಟು ಫಾರ್ಮ್ ರಿಡಕ್ಷನ್. ಓಕೆನಾ, ಸೊ ಒಂದು ಪ್ರಾಪರ್ಟಿ ಇದು ರಿಡಕ್ಷನ್ ಆಗ್ತಾ ಇದೆ, ಅದಕ್ಕೆ ನಾವೇನಂತ ಹೇಳ್ತೀವಿ ರೆಡ್ಯೂಸಿಂಗ್ ಏಜೆಂಟ್ ಅಂತ ಹೇಳ್ತೀವಿ. ಇನ್ನೊಂದು ಎರಡು ಮೇನ್ ರಿಯಾಕ್ಷನ್ಸ್ ಇದಾವೆ ಆಯ್ತಾ, ಬೇಜಾನ್ ಇಂಪಾರ್ಟೆಂಟ್ ಇದು ಎಕ್ಸಾಮ್ ಅಲ್ಲಿ ಕೇಳುವಂತದ್ದು. ಫಸ್ಟ್ ಥಿಂಗ್ ಇಸ್, ಈ ನನ್ನ ಸಲ್ಫರ್ ಡೈಆಕ್ಸೈಡ್ ಗೆ ಒಂದು ಪ್ರಾಪರ್ಟಿ ಇರುತ್ತೆ, ದಟ್ ಇಸ್ ಇಟ್ ಹೆಲ್ಪ್ಸ್ ಇನ್ ದ ಕನ್ವರ್ಷನ್. ಓಕೆನಾ, ಇಟ್ ಹೆಲ್ಪ್ಸ್ ಇನ್ ದ ಕನ್ವರ್ಷನ್ ಆಫ್ ವಾಟ್, ಕನ್ವರ್ಷನ್ ಆಫ್ Fe3 to Fe2. ಯಾವ ತರ ಕನ್ವರ್ಟ್ ಮಾಡ್ತಿದೆ, Fe3+ ಅನ್ನ Fe2+ ಆಗಿ ಫೆರಿಕ್ ಅನ್ನ ಫೆರಸ್ ಆಗಿ ಕನ್ವರ್ಟ್ ಮಾಡಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಅಂದ್ರೆ ಏನಾಗ್ತಿದೆ, ಸಿ ದೇರ್ ಇಸ್ ಅ ರೆಡ್ಯೂಸ್ ಇನ್ ದ ನಂಬರ್ ಆಫ್ ಆಕ್ಸಿಡೇಷನ್ ಸ್ಟೇಟ್. ಆಲ್ವೇಸ್ ನಾವೇನಂತ ಹೇಳ್ತೀವಿ, ಇಫ್ ದೇರ್ ಇಸ್ ಅ ರೆಡ್ಯೂಸ್ ಇನ್ ದ ನಂಬರ್ ಆಫ್ ಆಕ್ಸಿಡೇಷನ್ ನಂಬರ್, ಅದಕ್ಕೆ ನಾವೇನಂತ ಹೇಳ್ತೀವಿ ರಿಡಕ್ಷನ್ ಅಂತ ಹೇಳ್ತಿದ್ವಿ. ಹೌದಾ, ರಿಡಕ್ಷನ್ ಆಗ್ತಾ ಇದೆ ಅಂತ ಹೇಳ್ತಿದ್ವಿ. ದಟ್ ಈಸ್ ಎಲೆಕ್ಟ್ರಾನ್ ಇಸ್ ಬೀಂಗ್ ಆಡೆಡ್ ಅಲ್ವಾ, ಎಲೆಕ್ಟ್ರಾನ್ ಆಡ್ ಆಗ್ತಿದೆ ಅಂತ ನಾವೇನ್ ಹೇಳ್ತೀವಿ ರಿಡಕ್ಷನ್. ಸೊ ಈ ನನ್ನ ಸಲ್ಫರ್ ಡೈಆಕ್ಸೈಡ್ ಏನಿದೆಯೋ ಮಹಾನ್ ಪುಣ್ಯಾತ್ಮ Fe3 ನ Fe2+ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆನಾ, ಸೊ ರಿಯಾಕ್ಷನ್ ನೋಡ್ಕೊಳ್ಳಿ, ವೆರಿ ಈಸಿ. ಓಕೆ, ನೋಡ್ಲಿಕ್ಕೆ ಮಾತ್ರ ಕಷ್ಟ ಇದೆ, but very easy. Just see what happens is, just give me a moment. See, Fe3+ ಅದಲ್ಲ, this Fe3+ reacts with sulfur dioxide. ಯಾವಾಗ moist ಅಂದ್ರೆ ಏನು, ನೀರ್ ಇರ್ಬೇಕು obviously. ಹೌದಾ, ಸೊ ವೆನ್ ದೀಸ್ ರಿಯಾಕ್ಟ್ ಏನಾಗಿ ಪ್ರೊಡ್ಯೂಸ್ ಆಗ್ತಾ ಇದೆ, Fe2+ is being released along with SO4 2- ಬಿಡಿ, ಅದು ಆಕ್ಸಿಡೈಸ್ ಆಗುತ್ತೆ and H+ ions. ಸೊ ಇದಕ್ಕೆ ನಾವೇನಂತ ಹೇಳ್ತೀವಿ ರಿಡಕ್ಷನ್, ವೇರ್ Fe3+ is being converted into Fe2+. ಸೊ if I have to just balance this, ಯಾವ ತರ ಬರಿಬಹುದು, ಸಿ SO2 ಹೈಡ್ರೋಜನ್ ಇದಾವೆ, ಇಲ್ಲಿ ಟೋಟಲ್ ಹೈಡ್ರೋಜನ್ ಎಷ್ಟಿದಾವೆ ನೋಡ್ಕೊಳ್ಳಿ, SO4. ಸೊ ಆಕ್ಸಿಜನ್ ಅನ್ನ ಈಗ ಇಲ್ಲಿ 2 ಇದೆ, ಇನ್ನೆರಡು ಆಕ್ಸಿಜನ್ ಹಾಕ್ಬೇಕು, ಅಲ್ಲಿಗೆ 4 ಆಯ್ತಾ, ಹೈಡ್ರೋಜನ್ ಎಷ್ಟಾಯ್ತು 4, 4 ಹಾಕಿ. ನೆಕ್ಸ್ಟ್ see here I have to balance both, so ಈ ತರ ಹಾಕ್ಬಿಡಿ. Then yeah, the reaction is balanced. So this is the first one. What is the important property of moist SO2? It acts as a reducing agent. ಯಾವನ್ನ reduce ಮಾಡ್ತಾ ಇದೆ, Fe3+ ಅನ್ನ Fe2+ ಆಗಿ. ಇನ್ನೊಂದಿದೆ, ಓಕೆನಾ, this is also very important, that is potassium permanganate ಅನ್ನ ಎಲ್ಲರೂ ಕೇಳಿರ್ಬೋದು ಅಲ್ವಾ, KMnO4. ಸೊ ಇದನ್ನು ಕೂಡ ರೆಡ್ಯೂಸ್ ಮಾಡ್ಲಿಕ್ಕೆ SO2 ಹೆಲ್ಪ್ ಮಾಡುತ್ತೆ. How? See, when SO2, I'll just write a simple reaction maybe for you to help it out, which is in the textbook. Okay na, SO2 reacts with potassium permanganate, it will be in the form like this somehow. Okay na, so MnO4 minus plus water. Okay na, what is this forming, adenana ಮಾಡ್ತಾ ಇದೆ, it is reducing Mn. So ಇಲ್ಲಿ ನೋಡಿ, ಯೂಶಲಿ ಇಲ್ಲೇನಾಗುತ್ತೆ, my Mn what was ಇಲ್ಲಿ KMnO4 ಇರುತ್ತಲ್ವಾ, ಇಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಎಷ್ಟಿರುತ್ತೆ, -8+1 +7 ಸ್ಟೇಟ್ ಅಲ್ಲಿ ಇರುತ್ತೆ. whereas when it comes to this side, it gets reduced to +2, ಅಂದ್ರೆ 7 ಇಂದ 2 ಬರ್ತಾ ಇದೆ. so that means the number is decreasing, oxidation number 7 ಇಂದ 2 ಬರ್ತಾ ಇದೆ, ಅಂದ್ರೆ ಏನಾಗ್ತಿದೆ, there is reduction being takes place. ಏನಾಗ್ತಿದೆ ಗೊತ್ತಾ, ಸರಿ ಇದನ್ನ ಮ್ಯಾಮ್ ನೀವು ರಿಯಾಕ್ಷನ್ ಅಲ್ಲಿ ಹೇಳ್ತಿದ್ದೀರಾ, ಬಟ್ how do we identify reduce ಆಗಿದೆ ಅಂದ್ರೆ, see whenever the sulfur dioxide, okay na, it reacts with KMnO4, ಇಲ್ಲೇನಾಗುತ್ತೆ, it will be pink in color. The moment SO2 reacts with it, here it becomes colorless, indicating the reduction taking place. ಅಂದ್ರೆ ಆಕ್ಸಿಜನ್ ಆಡ್ ಆಗಿ ಏನಾಗ್ತಾ ಇದೆ, ರಿಡಕ್ಷನ್ ಆಗ್ತಾ ಇದೆ. ದಟ್ ಇಸ್ ದ ರೀಸನ್ ಪಿಂಕ್ ಏನಾಗ್ತಾ ಇದೆ, ಕಲರ್ಲೆಸ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ದೀಸ್ ಟು ಏನಿದೆಯೋ, ಇವೆರಡು ರಿಯಾಕ್ಷನ್ ತುಂಬಾ 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 ಇಂಪಾರ್ಟೆಂಟ್. ಓಕೆನಾ, ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ವಿಚ್ ಯು ಹ್ಯಾವ್ ಟು ರಿಮೆಂಬರ್. ಓಕೆನಾ, ಸೊ ಈಗ ಇದನ್ನ ಯಾವ ತರ ಕೇಳ್ಬೋದು ಅಂತ ಹೇಳ್ತೀನಿ. ಓಕೆ, ಜಸ್ಟ್ ಟೇಕ್ ದ ಸ್ಕ್ರೀನ್ ಶಾಟ್ so that I can rub this screen. Kindly take the screenshot of this. Okay, done. See, ಎರಡು ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಇಲ್ಲಿ ಏನ್ ಕೇಳ್ಬೋದು, ಐ ಆಮ್ ನಾಟ್ ಗೋಯಿಂಗ್ ಟು ರೈಟ್ ಇಟ್ ಆನ್ ದ ಸ್ಕ್ರೀನ್.
Just listen to me clearly, okay na? So main thing, first question ನಿಮಗೆ ಏನು ಕೇಳಬಹುದು ಗೊತ್ತಾ? First question, important question which is in the textbook is what happens, okay? What happens, please write it. What happens when sulfur dioxide, SO2, okay na? What happens when SO2, okay, is passed through, what happens when SO2 is passed through aqueous solution? What happens when SO2 is passed through aqueous solution of Fe3 salt? Aqueous solution of what? Fe3 salt. So idanna nanu eegasthe explain madide. So what would be the answer, students? What will you write when they ask what happens when sulfur dioxide is passed through an aqueous solution of Fe3 salt? Enaguttali? What will happen? Reaction enaguttali? Is it causing reduction or very good Subbu. Enagta ide alli? Reduction is taking place, right? Fe3 gets reduced to Fe2. So a reaction anna bardu ನೀವು explain ಮಾಡಿದ್ರೆ ನಿಮಗೆ marks ಸಿಗುತ್ತೆ, okay na? So that means you understood, right? Reduction ಆಗ್ತಾ ಇದೆ ಅಂತ ಗೊತ್ತಾಯ್ತು. See, ಇನ್ನೊಂದು ಏನು ಕೇಳಬಹುದು ಗೊತ್ತಾ? Before that, let me just tell you, ಈ SO2 ಏನಿದೆಯೋ ಅದರದೊಂದು ಸ್ಟ್ರಕ್ಚರ್ ನೋಡ್ಕೊಳ್ಳೋಣ. What is the structure of SO2 ನೋಡ್ಬಿಟ್ಟು ಉಳಿದಿದ್ದು ಮತ್ತೆ ಬರೆ. Just give me a moment. Okay, ಅದರದ್ದು ಸ್ಟ್ರಕ್ಚರ್ ಯಾವ ತರ ಇದೆ ಅಂತ ನೋಡೋಣ. See, SO2, so that means sulfur ಅಲ್ಲಿ outermost electrons ಎಷ್ಟಿರುತ್ತೆ? It comes under oxygen only. 6 electrons ಇರ್ತವೆ, ಹೌದಾ? ಸ್ವಲ್ಪ ಚೊಟ್ಟ ಬರ್ದೆ, sorry. See, sulfur, it will have totally how many electrons? 6 electrons ಇರ್ತವೆ. O2 OSO2 ಅಂದ್ರೆ ಏನಾಯ್ತು? ಎರಡು ಇಲ್ಲಿ ಆಕ್ಸಿಜನ್ ಜೊತೆ ಇಲ್ಲಿ ಎರಡು ಆಕ್ಸಿಜನ್ ಜೊತೆ ಕಂಬೈನ್ ಆಯ್ತು. somewhat like this, ಒಂದು ಲೋನ್ ಪೇರ್ ಇರುತ್ತೆ. ಸೊ ಆ ಸ್ಟ್ರಕ್ಚರ್ ಯಾವ ತರ ಇರುತ್ತೆ? just give me a moment. See, this is wrong. Usually ಈ ತರ ಇರುತ್ತೆ. ಸಲ್ಫರ್ ಎರಡು ಎಲೆಕ್ಟ್ರಾನ್ ಇಲ್ಲೆರಡು. ಸೊ ಫಸ್ಟ್ ಅದು ಎರಡು ಬಾಂಡ್ ಅನ್ನ ಈ ತರ ಮಾಡುತ್ತೆ. ಇನ್ನೊಂದು both the electrons will be given by S only. ಎರಡು ಕೂಡ ಒಂದೇ S ಇಂದಾನೆ ಬಂದ್ಬಿಟ್ಟು ಕೋಆರ್ಡಿನೇಟ್ ಬಾಂಡ್ ಆಗುತ್ತೆ, ಓಕೆನಾ? ಒಂದು ಲೋನ್ ಪೇರ್ ಇರುತ್ತೆ. See, it can have one more resonating structure, somewhat like this. ಈ ಕಡೆ ಡಬಲ್ ಬಾಂಡ್ ಆಗ್ಬಿಟ್ಟು ಈ ಕಡೆ ಒಂದು ಕೋಆರ್ಡಿನೇಟ್ ಬಾಂಡ್ ಆಗ್ಬಿಟ್ಟು ಇಲ್ಲಿ ಲೋನ್ ಪೇರ್. ಸೊ ಎರಡು ಯಾವ ತರ ಇದೆ? ದಿಸ್ ಸ್ಟ್ರಕ್ಚರ್ ಇಸ್ ನೋನ್ ಆಸ್ ಆಂಗ್ಯುಲರ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಯಾಕೆ? ಇಟ್ ಇಸ್ ನಾಟ್ ಲೀನಿಯರ್, ಸ್ಟ್ರೇಟ್ ಆಗಿಲ್ಲ, ಸ್ವಲ್ಪ ಬೆಂಡ್ ಆಗಿದೆ, ಅದಕ್ಕೆ ನಾವು ಅದನ್ನ ಏನಂತ ಹೇಳ್ತೀವಿ? ಆಂಗ್ಯುಲರ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಅಂಡ್ ದ ಹೈಬ್ರಿಡೈಸೇಷನ್, ಕ್ಯಾನ್ ಸಂಬಡಿ ಟೆಲ್ ಮಿ? ದೇರ್ ಇಸ್ ಇನ್ವಾಲ್ವ್ಮೆಂಟ್ ಆಫ್ ಡಬಲ್ ಬಾಂಡ್. ಹಾಗಾದ್ರೆ ಹೈಬ್ರಿಡೈಸೇಷನ್ ಏನಾಗಬೇಕು? ಸಿಂಗಲ್ ಆಗಿದ್ರೆ ನಾನೇನೋ ಬೇರೆ ಹೇಳ್ತಾ ಇದ್ದೆ, ಈಗ ಡಬಲ್ ಇದೆ. ಸೊ ವಾಟ್ ಮೈಟ್ ಬಿ ದ ಹೈಬ್ರಿಡೈಸೇಷನ್, ಸ್ಟೂಡೆಂಟ್ಸ್? ಕ್ಯಾನ್ ಸಂಬಡಿ ಟೆಲ್ ಮಿ? ಏನಿರ್ಬೋದು ಹೈಬ್ರಿಡೈಸೇಷನ್? ಬೇಗ, what might be the hybridization of SO2? What is the? Very good, very good. ನನಗೆ ಒಬ್ರು ಹೇಳಿದ್ರೆ ಸಾಲಲ್ಲ, everybody has to say what is the hybridization, students? ಏನ್ hybridization ಇನ್ವಾಲ್ವ್ ಆಗಿದೆ ಇಲ್ಲಿ? Can somebody tell me what is the hybridization involved? See, everybody has to be active. ಬೆಡ್ಡಲ್ ಅಂತೂ ಮಲ್ಗಿಲ್ಲ ಅಂತ ಗೊತ್ತಾಯ್ತು. ಸೊ ದಯವಿಟ್ಟು ಹೇಳಿ ಹೈಬ್ರಿಡೈಸೇಷನ್ ಏನಿದೆ. ಸಿ, ನಾನೇ ಈ ಸತಿ ಹೇಳ್ತೀನಿ, ಸಿಂಗಲ್ ಬಾಂಡ್ಸ್ ಇದ್ರೆ, if there is only single bonds, then it is sp3 hybridization. Whereas double bond ಇನ ಇನ್ವಾಲ್ವ್ಮೆಂಟ್ ಆಯ್ತು ಅಂದ್ರೆ obviously ನನ್ನ ಹೈಬ್ರಿಡೈಸೇಷನ್ ಏನಾಗಬೇಕು? sp2, ಆಯ್ತಾ? ಅದೇ ಟ್ರಿಪಲ್ ಬಾಂಡ್ ಆದ್ರೆ ಏನಾಗೋದು? sp hybridization ಆಗೋದು. Since there is involvement of a double bond here, ಇದು ಯಾವ ತರದ ಹೈಬ್ರಿಡೈಸೇಷನ್? This is known as sp2 hybridization. So ಇದ್ರ ಬೇಸಿಸ್ ಮೇಲೆ ಇನ್ನೊಂದು ಕ್ವೆಶ್ಚನ್ ಅನ್ನ ಕೇಳಬಹುದು. ದಟ್ ಇಸ್ ಹೇಗೆ ಅಂದ್ರೆ, ಸಿ, ಈ ನನ್ನ ಏನು ಕ್ವೆಶ್ಚನ್ ಇಸ್, ಅವ್ರೇನಂತ ಕೇಳ್ತಾರೆ ಗೊತ್ತಾ? ಕಮೆಂಟ್ ಆನ್ ದ ನೇಚರ್ ಆಫ್ SO ಬಾಂಡ್ಸ್. ಅಂದ್ರೆ ಯಾವ ತರ ಇದೆ ಇಲ್ಲಿ ನೇಚರ್ SO ಬಾಂಡ್ಸ್ ಇದೆ. ಎರಡು SO ಬಾಂಡ್ಸ್ ಕಾಣುತ್ತಾ ಇನ್ SO2 ಮಾಲಿಕ್ಯೂಲ್ಸ್? ಆರ್ ದೇ ಬೋತ್ ಈಕ್ವಲ್? ಎರಡು ಬಾಂಡ್ಸ್ ಈಕ್ವಲ್ ಆಗಿದಾವ ಅಂತ ಕೇಳ್ತಾರೆ. ಸಿ, ಫಸ್ಟ್ ಥಿಂಗ್ ಇಸ್, ಇಲ್ಲಿ ಎರಡು ಬಾಂಡ್ಸ್ ಏನಿದೆಯೋ ವಾಟ್ ಇಸ್ ದ ನೇಚರ್ ಅಂದ್ರೆ ಇಟ್ ಇಸ್ ಕೋವಲೆಂಟ್, ಓಕೆನಾ? You can say, ma'am, there is an involvement of coordinate bond too, but main agi nav enanta tagoltivi, it is covalent. Both the bonds are covalent in nature because there is sharing, hauda? Both the bonds are covalent in nature. And one more thing is, both the bonds equal are haudu. Yake? Why they are equal? Because they are equal because of the resonating structures. Yakandre idu ille barutte single, idu ikkadene barutte anta helakagalla. That is the reason what they saying both the bonds are equal because of the presence of what? Because of the presence of resonance. ಈ ಕ್ವೆಶ್ಚನ್ ಅನ್ನ ನಿಮಗೆ ಕೇಳಬಹುದು, ಓಕೆನಾ? So this was about the structure of sulfur dioxide. Sulfur dioxide, adu preparation, properties, reaction and structure. Now moving on to the excuse me
Oxo acids of sulfur, right? What is oxo acids of sulfur? Sulfur along with oxygen. ಅದನ್ನ ನಾವೇನಂತ ಹೇಳ್ತೀವಿ? Oxo acids of sulfur. Right. Also ಈ oxo acids of sulfur ಅಲ್ಲಿ ಎಷ್ಟು ತರದ ಸಲ್ಫರ್ಸ್ ಇದೆ ಅಂತ ನೋಡ್ತಾ ಬರೋಣ. ಓಕೆನಾ? So the first one what we have is the primary one, main hero of our ಯಾವ್ದದು? H2SO4 ಅಂದ್ರೆ ಏನು? Sulfuric acid. ಓಕೆನಾ? H2SO4. This is the main acid, that is sulfuric acid. ಅದೇ H2SO4 ಅಲ್ಲಿ ಒಂದು 3 ನ ತೆಗೆದ್ರೆ ಏನಾಗುತ್ತೆ? H2SO3. That is sulfurous acid. ಓಕೆನಾ? H2SO3 ನ ನಾವೇನಂತ ಹೇಳ್ತೀವಿ? sulfurous acid ಅಂತ ಹೇಳ್ತೀವಿ. ಅದೇ H2SO4 ಗೆ ಸಪೋಸ್ ನಾನು ಎರಡು ಡಬಲ್ ಮಾಡಿ ಬರ್ತೆ ಅಂತ ಅನ್ಕೊಳ್ಳಿ. that is H2S2O8. ಇವೆರಡನ್ನ ನಾನು ಡಬಲ್ ಮಾಡಿ ಬರೆದ್ರೆ this is known as, what is this known as students? peroxo disulfuric acid ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? peroxo disulfuric acid. Suppose from this if I remove one oxygen, it will be H2S2O8 O7. ಇದನ್ನ ನಾವೇನಂತ ಕರಿತೀವಿ? This is known as pyrosulfuric acid. ಏನಂತ ಕರಿತೀವಿ ಇದನ್ನ? pyrosulfuric acid ಅಥವಾ ಕಾಮನ್ ನೇಮ್ ಬಂದು ಓಲಿಯಂ ಅಂತ ಕರಿತೀವಿ. ಓಕೆನಾ? ಇದನ್ನ ಮುಂದೆ ನೀವು ಕಲಿತೀರಾ, ವೆರಿ ಇಂಪಾರ್ಟೆಂಟ್. ಸೊ ವಾಟ್ ಆರ್ ದ ಕೈಂಡ್ಸ್ ಆಫ್ acids which you have to learn? sulfurous acid, sulfuric acid, then we have peroxo disulfuric acid. ಓಕೆನಾ? And then we have pyrosulfuric acid. ಈ ನನ್ನ peroxo disulfuric acid ಏನಿದೆಯೋ ಇದನ್ನ ನಾವು ಮಾರ್ಷಲ್ಸ್ ಆಸಿಡ್ ಅಂತ ಕೂಡ ಹೇಳ್ತೀವಿ. what is it known as? ಮಾರ್ಷಲ್ಸ್ ಆಸಿಡ್. ಓಕೆನಾ? ಮಾರ್ಷಲ್ಸ್ ಆಸಿಡ್ ಅಂತ ಯಾಕೆ ಕರೀತಾರೆ ಅಂತ ದಯವಿಟ್ಟು ಕೇಳ್ಬಿಡಿ. even I do not know why is it known. if in case you want to know, I might tell you later. ಓಕೆನಾ? ಏನಂತ ಕರಿತೀವಿ? ಮಾರ್ಷಲ್ಸ್ ಆಸಿಡ್ ಅಂತ ಕರಿತೀವಿ. ಓಕೆನಾ? so this was about the different kinds of oxo acids of sulfur. now moving on to the structure. ಯಾವ ತರ ಸ್ಟ್ರಕ್ಚರ್ ಇದೆ ಅಂತ ನೋಡೋಣ. first I will write the structure of sulfuric acid. ಅದರಿಂದ ನಾವು ಬೇರೆ ಬೇರೆ ಆಸಿಡ್ಸ್ ಅನ್ನ ಪ್ರಿಪೇರ್ ಮಾಡೋಣ. ಓಕೆನಾ? see sulfuric acid ಅಂದ್ರೆ ಏನು? H2SO4. ಫಸ್ಟ್ ಸಲ್ಫರ್ ಇನ್ನ ಬರ್ಕೊಳ್ಳಿ. ಓಕೆ? H ಟೋಟಲ್ ಎಷ್ಟು ಎಲೆಕ್ಟ್ರಾನ್ಸ್? 6. ಸೊ O ಎಷ್ಟಿದಾವೆ? H ಎಷ್ಟಿದಾವೆ? ಟೋಟಲ್ ಇಟ್ ಇಸ್ ಲೈಕ್ O is 4 and H2. ಸೊ ಎರಡು ಹೈಡ್ರಾಕ್ಸಿಲ್ ಅಯಾನ್ಸ್ ಅನ್ನ ಮಾಡಬಹುದು. ಹೌದಾ? ಸಮ್ ವಾಟ್ ಲೈಕ್ ದಿಸ್. ಒಂದು OH ಇಲ್ಲಿದೆ ಅಂತ ಅನ್ಕೊಳ್ಳಿ, ಇನ್ನೊಂದು OH ಇಲ್ಲಿದೆ ಅಂತ ಅನ್ಕೊಳ್ಳಿ. ಓಕೆನಾ? ಇನ್ನೆರಡು ಬಾಂಡ್ಸ್ ಏನಿದೆಯೋ ದಿಸ್ ವಿಲ್ ಬಿ ಗಿವನ್ ಟು ಒನ್ ಆಕ್ಸಿಜನ್. ಸೊ ಟೋಟಲ್ ಎಷ್ಟಾಯ್ತು? ಹಿಯರ್ ಇಟ್ ಇಸ್ H2SO and here ಇನ್ನೆರಡು ಏನಾಗುತ್ತೆ? ಇನ್ನೊಂದು ಆಕ್ಸಿಜನ್ ಜೊತೆ ಕಂಬೈನ್ ಆಗುತ್ತೆ. ಸೊ H2SO4. ಓಕೆನಾ? ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಸಲ್ಫ್ಯೂರಿಕ್ ಆಸಿಡ್. ನಾವು ಇಫ್ ಐ ಹ್ಯಾವ್ ಟು ರೈಟ್ ಸಲ್ಫ್ಯೂರಸ್ ಆಸಿಡ್ ಅಂದ್ರೆ ಒಂದು ಆಕ್ಸಿಜನ್ ಅನ್ನ ತೆಗೆದ್ರೆ ಸಲ್ಫ್ಯೂರಸ್ ಆಸಿಡ್ ಆಗುತ್ತೆ. somewhat like this. again OH ಎರಡು ಎಲೆಕ್ಟ್ರಾನ್ಸ್ ಆಯ್ತಾ? then 2 will be given to one oxygen. so 1 will be a lone pair. so this is the structure of what? sulfurous acid. H2SO3. ಇದು H2SO4. now peroxo sulfuric acid. see I'll show you the structure here only. peroxo disulfuric acid ಏನ್ ಮಾಡಿದೀವಿ? H2S2 ಎರಡನ್ನು ಕಂಬೈನ್ ಮಾಡ್ಬಿಟ್ಟು ಒಂದು ವಾಟರ್ ಮಾಲಿಕ್ಯೂಲ್ ಅನ್ನ ತೆಗೆದ್ರೆ ನನಗೆ ಏನ್ ಸಿಗುತ್ತೆ? peroxo disulfuric acid ಸಿಗುತ್ತೆ. ಓಕೆನಾ? H2S2O8. ಸೊ ಇದು peroxo disulfuric acid. ಮತ್ತೆ pyrosulfuric acid ಬೇಕು ಅಂದ್ರೆ what I have to do? again one more oxygen ಅನ್ನ ನಾನು ಜಸ್ಟ್ ತೆಗೆದ್ರೆ ನನಗೆ ಏನಾಗುತ್ತೆ? ವಾಟರ್ ಮಾಲಿಕ್ಯೂಲ್ ಅನ್ನ ಹಾಕಿದ್ರೆ I'll get pyrosulfuric acid. so this was about the all kinds of structure. ಯಾವ ತರ ಸ್ಟ್ರಕ್ಚರ್ ಇದೆ ಅಂತ ನೋಡಿದ್ವಿ. ಓಕೆನಾ? so what and all is this? this is the structures of different oxo acids. ಓಕೆನಾ? now moving on to the very important part of this. ಓಕೆನಾ? what is that? H2SO4 sulfuric acid. how do we produce that? sulfuric acid ಅನ್ನ ಯಾವ ತರ ಪ್ರೊಡ್ಯೂಸ್ ಮಾಡೋದು ಅಂತ ನೋಡೋಣ. ಓಕೆನಾ? so for manufacturing of sulfuric acid the process ಅನ್ನ ನಾವು ಏನಂತ ಹೇಳ್ತೀವಿ? contact process ಅಂತ ಹೇಳ್ತೀವಿ. now before I explain you about contact process ಅಂದ್ರೆ can somebody tell me Haber process ಅಂತ ನಾವು ಎಲ್ಲೋ ಹಿಂದೆ ಕಲ್ತಿರಂಗೆ ನನಗೆ ನೆನಪು. what do we produce there? what is being produced in Haber process? ಹೇಳ್ಬೋದಾ? what is being produced in the Haber process? Haber's process ಅನ್ನ why do we use that? for the production of what? Haber's process. ತುಂಬಾ ನೀಟಾಗಿ ಹೇಳ್ಕೊಟ್ಟಿದ್ದೀನಿ ಸ್ಟೋರಿ ತರ. ವೆರಿ ಗುಡ್. ಎನಿಬಡಿ ಎಲ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ Haber's process ಅನ್ನ? ಬೇಗ ಪಕ್ಕ ಹೇಳ್ಬೇಕು. yeah, can somebody tell me what is the process? ಏನನ್ನ ಪ್ರೊಡ್ಯೂಸ್ ಮಾಡ್ತಾ ಇದೀವಿ Haber's process ಅಲ್ಲಿ? what is being produced in the Haber's process?
See, 12 people are there and I have got only one answer. I need to know whether you have understood or not, students. At least tukkadru odire. Can somebody tell me what is being produced? Haber's process ಅಲ್ಲಿ ಏನ್ produce ಆಗುತ್ತೆ other than Nityalakshmi? To produce fertilizer, no, it is a kind of a fertilizer, but no, I'm not producing the fertilizer using Haber's process. Haber's process, it is a named process, very very important. ಆಗ್ಬಿಟ್ಟಿಂಗ್ ಒಂದ್ 2 ವಾರನೂ ಆಗಿಲ್ವಲ್ ಬ್ರೋ. See, I am not going to lose hope. I'll just wait for a few more seconds. Let me see if somebody else answers. But please do not use Google. Okay, na nimage gottilla andru parvagilla. Please study that. Do not use Google and tell me. Yeah, very good student. Ammonia. Okay, then I have one more question for you. Okay, Oswald's process anna yak use ಮಾಡ್ತೀವಿ? Haber's process is used for the production of ammonia. Oswald's process anna ಏನಕ್ಕೆ ಯೂಸ್ ಮಾಡ್ತೀವಿ? Ostwald's process ಅದನ್ನ ಏನಕ್ಕೆ ಯೂಸ್ ಮಾಡ್ತೀವಿ? Why is it used? Ostwald's process. Ostwald's process ಇದಲ್ಲ, ಅದನ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ? What is the use of Ostwald's process? Yeah, very good. It is used for the preparation of so and so. Thank you so much. Okay, so that means at least few people are alive. Alva, very good students. So that means you remember something. Okay, just moving on with the next process, that is contact process. So idralli 3 steps ide. Textbook alli idan ನೀವು ಓದಕ್ಕೆ ಹೋಗ್ಬಿಡಿ. I'll just tell you an easy method to remember that. You can write it in your own words. You don't have to write similarly. Okay na? So ಇಲ್ಲಿ 3 ಇದಿದೆ steps ಇದೆ. So ಅದನ್ನ ಬರ್ದ್ರೆ ಆಯ್ತು. So the first step for the preparation of sulfuric acid is first ಏನ್ ಮಾಡ್ಬೇಕು ಗೊತ್ತಾ? You have to burn something. Now what do you burn? We are going to burn sulfur. Okay na? ಏನ್ ಮಾಡ್ತೀವಿ? We will burn either the sulfur or sulfide ore. Okay na? ಯಾವ್ದನ್ನಾದ್ರೂ burn ಮಾಡ್ಕೊಳ್ಳಿ ನಿಮ್ಮ ಇಷ್ಟ. So we are going to burn the sulfur or sulfide ore to give what? To give ಸಲ್ಫರ್ ಡೈಆಕ್ಸೈಡ್. ಅಂದ್ರೆ ಏನ್ ಮಾಡ್ತೀವಿ? ಸಲ್ಫರ್ ಅನ್ನು ಆಕ್ಸಿಜನ್ ಜೊತೆ ಬರ್ನ್ ಮಾಡಿದ್ರೆ ನನಗೆ ಸಲ್ಫರ್ ಡೈಆಕ್ಸೈಡ್ ಸಿಗುತ್ತೆ. ಇಫ್ ನಾಟ್, ಇಫ್ ಐ ಬರ್ನ್ ದ ಫೆರಿಕ್ ಸಲ್ಫೈಡ್, ಫೆರಸ್ ಸಲ್ಫೈಡ್ ನ ಬರ್ನ್ ಮಾಡಿದ್ರು ಕೂಡ ನನಗೆ ಏನ್ ಸಿಗುತ್ತೆ? ಸಲ್ಫರ್ ಡೈಆಕ್ಸೈಡ್ ಸಿಗುತ್ತೆ. ಸೊ ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್, ಇದು ಮೇನ್ ರಿಯಾಕ್ಷನ್ಸ್. ಓಕೆನಾ? ಪ್ರೊಸೆಸ್ ಅನ್ನ ನಾನು ಆಮೇಲೆ ಹೇಳ್ತೀನಿ. ಸೊ ಸೆಕೆಂಡ್ ಸ್ಟೆಪ್ ಇಸ್ ಕನ್ವರ್ಷನ್. ಓಕೆ, ಕನ್ವರ್ಷನ್ ಆಫ್ ಸಲ್ಫರ್ ಡೈಆಕ್ಸೈಡ್ to what? Sulfur trioxide. In the presence of what? In the presence of oxygen. Okay na? Presence of oxygen. ಏನಾಗಿ ಕನ್ವರ್ಟ್ ಮಾಡ್ತಾ ಇದೀವಿ? ಸಲ್ಫರ್ ಟ್ರೈಆಕ್ಸೈಡ್ ಆಗಿ ಕನ್ವರ್ಟ್ ಮಾಡ್ತಿದ್ವಿ. ಅಂಡ್ ದೇರ್ ಇಸ್ ಅ ಕೆಟಲಿಸ್ಟ್ ವಿಚ್ ಇಸ್ ಬೀಂಗ್ ಯೂಸ್ಡ್. ಒಂದು ಕೆಟಲಿಸ್ಟ್ ಅನ್ನು ಯೂಸ್ ಮಾಡ್ತೀವಿ, ದಟ್ ಇಸ್ ವೆನೆಡಿಯಂ ಪೆಂಟಾಕ್ಸೈಡ್. ಅಂದ್ರೆ ಸಲ್ಫರ್ ಡೈಆಕ್ಸೈಡ್ ಅನ್ನು ನಾನು ಆಕ್ಸಿಜನ್ ಜೊತೆ ಟ್ರೀಟ್ ಮಾಡ್ತಾ ಇದ್ದೀನಿ to form what? To form sulfur trioxide. Okay na? In the presence of what? In the presence of vanadium pentoxide. So ee reaction enido, ee second, this step is a exothermic reaction. Tumba heat involve agta ide. Okay na? Heat evolve agutte. If I have to balance the reaction, 2 here 2 6 6 done. Okay na? So third step is absorption. Okay na? Idi en sulfur dioxide ಆಗಿದೆಯೋ, it is being absorbed. Absorption of sulfur dioxide to H2SO4 to give what? To give oleum. Okay na? ಏನ್ ಮಾಡ್ತಾ ಇದ್ದೀನಿ ನಾನು? ಸಲ್ಫರ್ ಟ್ರೈಆಕ್ಸೈಡ್ ಅನ್ನ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಜೊತೆ ಟ್ರೀಟ್ ಮಾಡ್ತಾ ಇದ್ದೀನಿ to give what? To give H2S2O7. That is my oleum. Now you can ask, ma'am, what you told was we are trying to produce H2SO4 sulfuric acid alla, but ಇಲ್ಲಿ ಫೈನಲ್ ನೋಡಿದ್ರೆ oleum ಬಂದಿದೆಯಲ್ಲ. So here ಏನು ಇಲ್ಲಿ ಒಂದು ಟ್ವಿಸ್ಟ್ ಇದೆ. ನಾನು ಡೈರೆಕ್ಟ್ ಆಗಿ ಸಲ್ಫ್ಯೂರಿಕ್ ಆಸಿಡ್ ಅನ್ನ ಪ್ರಿಪೇರ್ ಮಾಡಿದ್ದೇನೆ. ಓಕೆನಾ? ಸೊ ಬಿಫೋರ್ ದಟ್ ಲೆಟ್ ಮಿ ಜಸ್ಟ್ ಎಕ್ಸ್ಪ್ಲೇನ್. ಫಸ್ಟ್ ಸ್ಟೆಪ್ ಅಲ್ಲಿ ಏನಾಗ್ತಿದೆ? ಸಲ್ಫರ್ ಅನ್ನ ನಾನು ಬರ್ನ್ ಮಾಡಿ ಸಲ್ಫರ್ ಡೈಆಕ್ಸೈಡ್ ಅನ್ನ ಪ್ರೊಡ್ಯೂಸ್ ಮಾಡ್ತೀನಿ. ಸೆಕೆಂಡ್ ಸ್ಟೆಪ್ ಅಲ್ಲಿ ಸಲ್ಫರ್ ಡೈಆಕ್ಸೈಡ್ ಅನ್ನ ಆಕ್ಸಿಜನ್ ಜೊತೆ ಕಂಬೈನ್ ಮಾಡ್ತೀನಿ. The moment I combine with that, I get sulfur trioxide, and then I'm going to treat it with ಏನನ್ನ ಮಾಡ್ತಾ ಇದ್ದೀನಿ? ಈ ಸಲ್ಫರ್ ಟ್ರೈಆಕ್ಸೈಡ್ ಏನಿದೆಯೋ ಅದನ್ನ ಕೂಲ್ ಮಾಡಿಬಿಟ್ಟು ಇದನ್ನ ಸಲ್ಫ್ಯೂರಿಕ್ ಆಸಿಡ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ, ಅಬ್ಸಾರ್ಬ್ ಮಾಡ್ತೀನಿ. ಸೊ ದಟ್ ಐ ಗೆಟ್ ಓಲಿಯಂ. ಸೊ ಈ ಓಲಿಯಂ ಅನ್ನ ನಾನು ವಾಟರ್ ಜೊತೆ ಟ್ರೀಟ್ ಮಾಡಿದಾಗ, ವೆನ್ ದಿಸ್ ಓಲಿಯಂ, ಓಕೆನಾ, ಇದನ್ನ ನಾನು ಡೈಲ್ಯೂಟ್ ಮಾಡಿದ್ರೆ ವಾಟರ್ ಜೊತೆ ನನಗೆ ಏನ್ ಸಿಗುತ್ತೆ? ಐ ಆಮ್ ಗೋಯಿಂಗ್ ಟು ಗೆಟ್ 2 moles ಆಫ್ ಸಲ್ಫ್ಯೂರಿಕ್ ಆಸಿಡ್. ಸೊ ಈ ತರ ನಾನು ಪ್ರೊಡ್ಯೂಸ್ ಮಾಡ್ತೀನಿ. ಇನ್ಸ್ಟೆಡ್ ಆಫ್ ಟ್ರೀಟಿಂಗ್ ದಿಸ್ ವಿತ್ ವಾಟರ್, ಸಲ್ಫರ್ ಟ್ರೈಆಕ್ಸೈಡ್ ಅನ್ನ ವಾಟರ್ ಜೊತೆ ಟ್ರೀಟ್ ಮಾಡಿ ಸಲ್ಫ್ಯೂರಿಕ್ ಆಸಿಡ್ ಅನ್ನ ತಗೋ ಬದಲು ನಾನು ಏನ್ ಮಾಡ್ತಿದ್ದೀನಿ? ಫಸ್ಟ್
I'm going to convert it into oleum and then get sulfuric acid. Now you can ask me what is the reason for that. ಯಾಕೆ ಅಂದ್ರೆ if sulfur trioxide is ಏನಾಗುತ್ತೆ ಗೊತ್ತಾ, ಅದನ್ನ ಡೈರೆಕ್ಟ್ ಆಗಿ ವಾಟರ್ ಅಲ್ಲಿ ರಿಯಾಕ್ಟ್ ಮಾಡಿದ್ರೆ ತುಂಬಾ ಹೀಟ್ ಹೊರಗೆ ಬರುತ್ತೆ. ಓಕೆನಾ, ಸೊ ಮೇ ಬಿ ಬಿಕಾಸ್ ಆಫ್ ದಟ್ I might not get the proper amount of sulfuric acid what I require. ಅದು ಡೈಲ್ಯೂಟ್ ಆಗ್ಬೋದು. ಸೊ ನನಗೆ ಕಾನ್ಸಂಟ್ರೇಷನ್ ಜಾಸ್ತಿ ಇರೋದು ಬೇಕಾಗಿರೋದ್ರಿಂದ ನಾನು ಏನ್ ಮಾಡ್ತಿದ್ದೀನಿ, ಅದನ್ನ ಓಲಿಯಂ ಆಗಿ ಕನ್ವರ್ಟ್ ಮಾಡಿ then I am going to get the desired concentration of sulfuric acid. ಸೊ ಇದೇನು, this is the steps which is involved. ಏನ್ ರಿಯಾಕ್ಷನ್ಸ್ ಇದಾವೆ, ಸೊ ಇಷ್ಟು ಬರೆದ್ರೆ ಆಯ್ತಪ್ಪ ನೀವು ರಿಯಾಕ್ಷನ್. ನೆಕ್ಸ್ಟ್ ನಾನು ಅದ್ರಲ್ಲಿ ಏನ್ ಆಗ್ತಾ ಇದೆ ಅಂತ ಹೇಳ್ತೀನಿ. ಈ ಡಯಾಗ್ರಾಮ್ ಇಟ್ಕೊಂಡು ವಾಟ್ ಈಸ್ ಎಕ್ಸಾಕ್ಟ್ಲಿ ಹ್ಯಾಪನಿಂಗ್ ಅಂತ ಹೇಳ್ತೀನಿ. ಓಕೆನಾ, ಸೊ ಇನ್ ಕೇಸ್ ಸಮ್ವೇರ್ ನಾನು ಮಧ್ಯದಲ್ಲಿ ಇರ್ಬೇಕಾದ್ರೆ ಎಲ್ಲಾದ್ರೂ ಟೈಮ್ ಔಟ್ ಆದ್ರೆ ದಯವಿಟ್ಟು ಮತ್ತೆ ಜಾಯಿನ್ ಆಗಿ. ಓಕೆನಾ, so that I just finish this. Iste last topic. Please make sure you join again. And okay, so first ಏನಾಗುತ್ತೆ ಗೊತ್ತಾ, ಇಲ್ಲಿ ನಾವು ಫಸ್ಟ್ ಇನ್ಸ್ಟ್ರೂಮೆಂಟ್ ವಾಟ್ ಇಸ್ ಬೀಂಗ್ ಯೂಸ್ಡ್ ಹಿಯರ್, ಇಲ್ಲಿ ಏನಾಗ್ತಿದೆ, ಒಂದು ಬರ್ನರ್ ಅನ್ನ ತಗೊಳ್ತಿದ್ವಿ. ಈ ಟವರ್ ಏನ್ ಕಾಣಿಸ್ತಿದ್ಯೋ ದಿಸ್ ಇಸ್ ನೋನ್ ಆಸ್ ಸಲ್ಫರ್ ಬರ್ನರ್. ವಾಟ್ ಐ ಆಮ್ ಡೂಯಿಂಗ್, ಐ ಆಮ್ ಗೋಯಿಂಗ್ ಟು ಟೇಕ್ ಸಲ್ಫರ್ ಹಿಯರ್. ಈ ಟವರ್ ಒಳಗೆ ಏನನ್ನ ತಗೊಂಡಿದ್ದೀನಿ, ಸಲ್ಫರ್ ಅನ್ನ ತಗೊಂಡಿದ್ದೀನಿ, ಏರ್ ಅನ್ನ ಸಪ್ಲೈ ಮಾಡ್ತೀನಿ. ಓಕೆನಾ, ಐ ಆಮ್ ಗೋಯಿಂಗ್ ಟು ಸಪ್ಲೈ ಏರ್. ನಾವು ದ ಮೂಮೆಂಟ್ ಐ ಸಪ್ಲೈ ಏರ್, ವಾಟ್ ಈಸ್ ಹ್ಯಾಪನಿಂಗ್, ಅದ್ರಲ್ಲಿ ಆಕ್ಸಿಜನ್ ಇರುತ್ತಾ. ಸೊ ಸಲ್ಫರ್ ಏನ್ ಮಾಡುತ್ತೆ, ಸಲ್ಫರ್ ಆಕ್ಸಿಜನ್ ಜೊತೆ ಕಂಬೈನ್ ಆಗಿ ಸಲ್ಫರ್ ಡೈಆಕ್ಸೈಡ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆನಾ, ದಟ್ ಇಸ್ ವಾಟ್ ಐ ಎಕ್ಸ್ಪ್ಲೇನ್ ಯು ಇನ್ ದ ಫಸ್ಟ್ ಸ್ಟೆಪ್. ಓಕೆನಾ, ಸಲ್ಫರ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಯ್ತು. ಈಗ ಇಲ್ಲಿ ಸಲ್ಫರ್ ಡೈಆಕ್ಸೈಡ್ ಮಾತ್ರ ಪ್ರೊಡ್ಯೂಸ್ ಆಗೋದಿಲ್ಲ. ಸಿ ಇನ್ ಏರ್ ಯು ಮೈಟ್ ಹ್ಯಾವ್ ಸಮ್ ಅದರ್ ಇಂಪ್ಯೂರಿಟೀಸ್ ಟು. ಬರೀ ಆಕ್ಸಿಜನ್ ಇರ್ಬೇಕು ಅಂತ ಎಲ್ಲಿ ಬರ್ತಿದೆ, ಬೇರೆ ಬೇರೆ ಇಂಪ್ಯೂರಿಟೀಸ್ ಇರ್ಬೋದಲ್ವಾ. ನಾನು ಅದಕ್ಕೆ ಏನ್ ಮಾಡ್ತೀನಿ, ಈಗ ಇಂಪ್ಯೂರಿಟೀಸ್ ಅನ್ನ ತೆಗಿಲಿಕ್ಕೋಸ್ಕರ ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಇಸ್, ಐ ಆಮ್ ಗೋಯಿಂಗ್ ಟು ಪಾಸ್ ದಿಸ್ sulfur dioxide mixture ಏನಿದೆಯೋ, ಐ ಆಮ್ ಗೋಯಿಂಗ್ ಟು ಪಾಸ್ ಇಟ್, ಈ ಸಲ್ಫರ್ ಡೈಆಕ್ಸೈಡ್ ಆಕ್ಸಿಜನ್ ಮತ್ತೆ ಇಂಪ್ಯೂರಿಟೀಸ್ ಇರುವಂತಹ ಗ್ಯಾಸ್ ಅನ್ನ ಐ ಆಮ್ ಗೋಯಿಂಗ್ ಟು ಪಾಸ್ ಇಟ್ ಟು ಸಮಥಿಂಗ್ ನೋನ್ ಆಸ್ ಡಸ್ಟ್ ಪ್ರಿಸಿಪಿಟೇಟರ್. ಅಂದ್ರೆ ಈ ಡಸ್ಟ್ ಪ್ರಿಸಿಪಿಟೇಟರ್ ಏನ್ ಮಾಡುತ್ತೆ, ಬೇರೆ ಇಂಪ್ಯೂರಿಟೀಸ್ ಅನ್ನ ತೆಗೆಯುತ್ತೆ. ಓಕೆನಾ, ದೇರ್ ಮೈಟ್ ಬಿ ಸಮ್ ಅದರ್ ಗ್ಯಾಸಸ್ ಆಲ್ಸೋ, ಅದನ್ನ ಅದು ಪ್ರಿಸಿಪಿಟೇಟ್ ಮಾಡ್ಬಿಟ್ಟು ಉಳಿದಿರೋದನ್ನ ಇಲ್ಲಿ ಕಳಿಸುತ್ತೆ. ನಾವು ಈಗ ಇಂಪ್ಯೂರಿಟೀಸ್ ಎಲ್ಲ ಕೂಡ ಹೋಗಿರುತ್ತೆ ಅಂತ ನಾವು ಹೇಳೋದಿಲ್ಲ. ಸಿ ಯುವರ್ ಇನ್ ಏರ್ ಯು ಹ್ಯಾವ್ ಮಾಯಿಶ್ಚರ್ ಟು, ದಟ್ ಇಸ್ there might be particles which are soluble in water. So adike next time martini, after the dust precipitator I'll send it through something known as, I'm going to send it to this tower. Okay na, idu now washing and cooling tower anta heltivi. Andre ಇಲ್ಲಿ ಏನ್ ಮಾಡ್ತೀವಿ, ಮೇಲಿಂದ ವಾಟರ್ ಸ್ಪ್ರೇ ನ ಬಿಡ್ತೀವಿ, ನೀರನ್ನ ಸ್ಪ್ರೇ ಮಾಡ್ತಾ ಇರ್ತೀವಿ. ಸೊ ದಟ್ ಏನಾದ್ರೂ ಪಾರ್ಟಿಕಲ್ಸ್ ಇಫ್ ದೇ ಆರ್ ಸಾಲ್ಯುಬಲ್ ಇನ್ ವಾಟರ್ ದೇ ಗೆಟ್ಸ್ ಡಿಸಾಲ್ವ್ಡ್ ಅಂಡ್ ದೇ ಕಮ್ ಔಟ್, ಅದನ್ನ ನಾವು ಹೊರಗೆ ಹಾಕ್ತೀವಿ. ಓಕೆನಾ, ಸೊ ಫಸ್ಟ್ ಏನ್ ಮಾಡ್ತೀನಿ, ಸಲ್ಫರ್ ಅನ್ನ ಬರ್ನ್ ಮಾಡ್ತೀನಿ, ಆ ಗ್ಯಾಸ್ ಅನ್ನ ಡಸ್ಟ್ ಪ್ರಿಸಿಪಿಟೇಟರ್ ಥ್ರೂ ಪಾಸ್ ಮಾಡ್ತೀನಿ, ಅಲ್ಲಿಂದ ಈ ಸ್ಪ್ರೇ ಈ ಟವರ್ ಕಳಿಸ್ತೀನಿ. ಅಲ್ಲಿ ಯಾವ್ದಾದ್ರು ವಾಟರ್ ಸಾಲ್ಯುಬಲ್ ಪಾರ್ಟಿಕಲ್ಸ್ ಇದ್ರೆ ಅವು ಕೆಳಗೆ ಡಿಸಾಲ್ವ್ ಆಗಿ ಬರ್ತವೆ. ನೆಕ್ಸ್ಟ್ ನಾವು ದೇ ಮೈಟ್ ಬಿ some more water molecules too ಅಲ್ವಾ. ಈಗ ಏನಾಗಿರುತ್ತೆ, ನನ್ನ ಸಲ್ಫರ್ ಡೈಆಕ್ಸೈಡ್ ಏನಿದೆಯೋ ಇಲ್ಲಿ ಮಾಯಿಶ್ಚರ್ ಜೊತೆ ರಿಯಾಕ್ಟ್ ಆದಾಗ ಮಾಯಿಶ್ಚರ್ ವಾಟರ್ ಮಾಲಿಕ್ಯೂಲ್ಸ್ ಇರ್ಬೋದು. ಸೊ ಈಗ ಅದು ವೆಟ್ ಆಗಿರುತ್ತೆ ಅಲ್ವಾ, ಆ ಮಾಯಿಶ್ಚರ್ ಅನ್ನ ರಿಮೂವ್ ಮಾಡ್ಲಿಕ್ಕೆ ನಾನು ಏನ್ ಮಾಡ್ತೀನಿ, ಇಲ್ಲಿ ಬಂದ ತಕ್ಷಣ ಐ ಆಮ್ ಗೋಯಿಂಗ್ ಟು ಟ್ರೀಟ್ ಇಟ್ ವಿತ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್. ನಾನು ಏನ್ ಮಾಡ್ತೀನಿ, ಸಲ್ಫ್ಯೂರಿಕ್ ಆಸಿಡ್ ಅನ್ನ ಮೇಲಿಂದ ಸ್ಪ್ರೇ ಮಾಡ್ತೀನಿ, ಸಚ್ ದಟ್ ದಿ ಆಲ್ ದ ಆಸಿಡ್ಸ್ ವಿಚ್ ಆರ್ ನಾಟ್ ರಿಕ್ವೈರ್ಡ್ ಅಲ್ವಾ, ಅದೆಲ್ಲ ಏನಾಗುತ್ತೆ ಹೊರಗಡೆ ಬರುತ್ತೆ. ಓಕೆನಾ, ನಾವು ಇಲ್ಲಿ ಏನಾಗುತ್ತೆ, ಮಾಯಿಶ್ಚರ್ ಎಲ್ಲ ಹೊರಗೆ ಹೋಗ್ಬಿಟ್ಟು ನನಗೆ ಏನ್ ಸಿಗುತ್ತೆ, ಐ ಗೆಟ್ ಓನ್ಲಿ ಡ್ರೈ ಸಲ್ಫ್ಯೂರಿಕ್ ಆಸಿಡ್ ಅಂಡ್ ಆಕ್ಸಿಜನ್ ಅಂಡ್ ಫ್ಯೂ ಮೋರ್ ಗ್ಯಾಸ್. ವೇಟ್ ಇಲ್ಲಿಗೆ ನಿಲ್ಲೋದಿಲ್ಲ, ಇಲ್ಲೂ ಮತ್ತೇನಾಗುತ್ತೆ, ಈಗ ಈ ಡ್ರೈ ಸಲ್ಫ್ಯೂರಿಕ್ ಆಸಿಡ್ ನಾನು ಆಕ್ಸಿಜನ್ ನಾನು ಆರ್ಸೆನಿಕ್ ಪ್ಯೂರಿಫೈಯರ್ ಅಲ್ಲಿ ಕಳಿಸ್ತೀನಿ. ಅಂದ್ರೆ ದೇರ್ ಮೈಟ್ ಬಿ ದ ಪ್ರೆಸೆನ್ಸ್ ಆಫ್ ಆರ್ಸೆನಿಕ್ ಗ್ಯಾಸ್. ಓಕೆನಾ, ಈ ಆರ್ಸೆನಿಕ್ ಗ್ಯಾಸ್ ಏನಿದೆಯೋ ಇದು ಏನ್ ಮಾಡುತ್ತೆ ಅಂದ್ರೆ, ಸಿ ದಿಸ್ ಆರ್ಸೆನಿಕ್ ಗ್ಯಾಸ್ ಇಟ್ ಮೈಟ್ ರಿಯಾಕ್ಟ್ ವಿತ್ ಸಮ್ ಅದರ್ ರಿಯೇಜೆಂಟ್ಸ್ ಅಂಡ್ ಕಾಸ್ ಸಮ್ ಅದರ್ ಉಲ್ಟಾ ಏನಾದ್ರು ಆಗ್ಬೋದು. ಅದಕ್ಕೆ ನಾನು ಏನ್ ಮಾಡ್ತೀನಿ, ಆರ್ಸೆನಿಕ್ ಪ್ಯೂರಿಫೈಯರ್ ಜೊತೆ ಕಂಬೈನ್ ಮಾಡ್ತೀನಿ. ಸಿ ಇಲ್ಲಿ ಏನಿರುತ್ತೆ ಗೊತ್ತಾ, ಹೈಡ್ರೇಟೆಡ್ Fe2O3 ಇರುತ್ತೆ. ಅದೇನ್ ಮಾಡುತ್ತೆ, ಸಪೋಸ್ ಏನಾದ್ರು ಆರ್ಸೆನಿಕ್ ಇದ್ರೆ ಅದ್ರ ಜೊತೆ ರಿಯಾಕ್ಟ್ ಮಾಡ್ಬಿಟ್ಟು ಆರ್ಸೆನಿಕ್ ಅನ್ನ ಇಲ್ಲಿ ಸ್ಟಾಪ್ ಮಾಡುತ್ತೆ. ಓಕೆನಾ, ನೆಕ್ಸ್ಟ್ ಪ್ಯೂರಿಫೈಡ್ ಅನ್ನ ನಾನು ಏನ್ ಕಳಿಸ್ತೀನಿ, ಇಲ್ಲಿ ಪ್ರೀ ಹೀಟರ್ ಕಳಿಸ್ತೀನಿ. ಇಲ್ಲಿ ಏನಾಗುತ್ತೆ, ನನ್ನ SO2 ಏನಿದೆಯೋ ಇಟ್ ಗೆಟ್ಸ್ ಹೀಟೆಡ್ ಅಪ್. ಓಕೆನಾ, SO2 ಹೀಟ್ ಆದ್ಮೇಲೆ ಏನ್ ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಟ್ರೀಟ್ ಇಟ್ ವಿತ್ ಇಲ್ಲಿ ಕೆಟಲಿಸ್ಟ್ ಇದೆಲ್ಲ, ಈ ಕೆಟಲಿಟಿಕ್ ಕನ್ವರ್ಟರ್ ಎಲ್ಲಿದೆಯೋ ಅಲ್ಲಿ ಕಳಿಸ್ತೀನಿ. ಸೊ ದಟ್ ವಾಟ್ ಹ್ಯಾಪನ್ಸ್, ಮೈ SO2 ರಿಯಾಕ್ಟ್ಸ್ ವಿತ್ ಆಕ್ಸಿಜನ್. ಎಲ್ಲಿ ಸಿ ದಿಸ್ ಇಸ್ ವಾಟ್ ದ ಸೆಕೆಂಡ್ ಸ್ಟೆಪ್, ಇನ್ ದ ಪ್ರೆಸೆನ್ಸ್ ಆಫ್ ಕೆಟಲಿಟಿಕ್ ಕನ್ವರ್ಟರ್ ಇಟ್ ಗೆಟ್ಸ್ ಕನ್ವರ್ಟೆಡ್ ಇಂಟು SO3. ಓಕೆನಾ, ಸೊ SO3 ಇರುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ಬಂದು ಸಲ್ಫ್ಯೂರಿಕ್ ಆಸಿಡ್ ಜೊತೆ ಅಬ್ಸಾರ್ಪ್ಷನ್ ಆಗ್ಬಿಟ್ಟು ಫೈನಲಿ ಮೈ ಓಲಿಯಂ ವಿಲ್ ಬಿ ಪ್ರೊಡ್ಯೂಸ್ಡ್. ಅದನ್ನ ನಾವು ಕಲೆಕ್ಟ್ ಮಾಡ್ತೀವಿ. ಓಕೆನಾ, ಇನ್ ದ ಪ್ರೆಸೆನ್ಸ್ ಆಫ್ ಕಾರ್ಡ್ಸ್. ಸೊ ದಿಸ್ ಇಸ್ ದ process. ಇದಕ್ಕೆ ನಾವು ಏನಂತ ಹೇಳ್ತೀವಿ, ಕಾಂಟ್ಯಾಕ್ಟ್ ಪ್ರೊಸೆಸ್ ಅಂತ ಹೇಳ್ತೀವಿ, where we are producing the sulfuric acid. First burner, ಆಮೇಲೆ precipitator, then the spray, then concentrated sulfuric acid spray, then it is the arsenic purifier, then preheater, then the catalytic converter, and then concentration absorption ಆಗುತ್ತೆ ಇಲ್ಲಿ sulfuric acid ಜೊತೆ producing oleum. So here we ಇಲ್ಲಿಗೆ ಆಗ್ಲಿಲ್ಲ, I have to explain you few topics that I'll explain you in the next class. Okay.